ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 105 ಅಗ್ರಹಾರ ದಾಸರಹಳ್ಳಿ ಚುನಾವಣಾ ಕಣಕ್ಕಿಳಿಯಲು ಬಯಸಿರುವುದಾಗಿ ವಾರ್ಡ್ನ ದಲಿತ ನಾಯಕ ಆರ್ ಪ್ರಸಾದ್ ಹೇಳಿದ್ದಾರೆ. ಅಗ್ರಹಾರ ದಾಸರಹಳ್ಳಿಯ ನಿವಾಸದಲ್ಲಿಂದು ಹಿತೈಷಿಗಳು ಹಾಗೂ ಅಭಿಮಾನಿಗಳೊಂದಿಗೆ 45ನೇ ಹುಟ್ಟುಹಬ್ಬ ಹಿತೈಷಿಗಳು ಹಾಗೂ ಆಚರಿಸಿಕೊಂಡ ಮಾತನಾಡಿದರು. ಯಾವುದೇ ಪಕ್ಷದೊಂದಿಗೆ ಗುರುತಿಸಿಕೊಂಡಿಲ್ಲ, ಅವಕಾಶ ನೀಡಿದರೆ ಯಾವುದೇ ಪಕ್ಷ ಆದರೂ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ಘೋಷಿಸಿದರು. ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀಯುತ ಪ್ರಿಯಾ ಕೃಷ್ಣರವರು ದೂರವಾಣಿ ಮೂಲಕ ಜನ್ಮದಿನದ ಶುಭ ಹಾರೈಸಿದರು. ಅಗ್ರಹಾರ ದಾಸರಹಳ್ಳಿಯ ಸಹಸ್ರಾರು ಅಭಿಮಾನಿಗಳು ಹಿತೈಷಿಗಳು ಆರ್ ಪ್ರಸಾದ್ ರವರಿಗೆ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ಪ್ರತಿ ವರ್ಷ ನಾನು ಯಾವತ್ತೂ ರೀತಿ ನಾನು ಆಚರಿಸ್ಕೊಳ್ಳಲ್ಲ. ಎಲ್ಲ ನನ್ನ ಸ್ನೇಹಿತರುಗಳು, ನಮ್ಮ ಬ್ರದರ್ಸು, ನಮ್ಮ ಅಕ್ಕಪಕ್ಕದವರು, ನಮ್ಮ ಹಿತೈಷಿಗಳು ಎಲ್ಲ ಪ್ರತಿ ವರ್ಷ ಅವರೇ ಆಚರಣೆ ಮಾಡೋದು. ಇದು ನನ್ನ ಒಂದು 45ನೇ ಹುಟ್ಟುಹಬ್ಬ ಇದು. ಏನೇನು ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಸರ್? ಕಾರ್ಯಕ್ರಮ ಬೆಳಿಗ್ಗೆನೇ ಒಂದು ಅನಾಥಾಶ್ರಮಕ್ಕೆ ಹೋಗಿ ಎಲ್ಲ 1,000 ಜನ ಬಡ ಮಕ್ಕಳಿಗೆಲ್ಲ ಊಟದ ವ್ಯವಸ್ಥೆ ಮಾಡಿ ಬಂದ್ವಿ. ಮತ್ತು ಈ ಒಂದು ನಮ್ಮ ಗುಂಡ್ರಾವ್ ಬಿಲ್ಡಿಂಗು, ನಮ್ಮ ಗುಲ್ಬರ್ಗ ಕಾಲೋನಿಗೆಲ್ಲ ಒಂದು 100-105 ಜನ ಮಹಿಳೆಯರಿಗೆ ಸೀರೆನ ಮಾಡಿದ್ವಿ, ವಿತರಣೆ ಮಾಡಿದ್ವಿ. ಮತ್ತೆಲ್ಲ ಸ್ನೇಹಿತರೆಲ್ಲ ಸೇರಿ ಊಟದ್ದು ವ್ಯವಸ್ಥೆ ಮಾಡಿದ್ದಾರೆ. ಮುಂದಿನ ವರ್ಷಗಳಲ್ಲಿ ಯಾವ ಥರ ಏನು ಮಾಡ್ಬೇಕಂತ ಪ್ಲಾನ್ ಇದೆ ಸರ್? ನಮ್ದು ಯಾವುದೇ ರೀತಿ ಪ್ಲಾನ್ ಇಲ್ಲ. ನಮ್ಮ ಸ್ನೇಹಿತರು, ನಮ್ಮ ಅಭಿಮಾನಿಗಳು, ಅವ್ರದ್ದೇ ಎಲ್ಲ ಪ್ಲಾನ್. ನನ್ನ ಕಡೆಯಿಂದ ಅವರೆಲ್ಲರಿಗೂ ಭಗವಂತ ಅವ್ರು ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಟ್ಟು ಅವರು ಪ್ರೀತಿ ವಿಶ್ವಾಸ ಸದಾ ನನ್ನ ಜೊತೆ ಇರಲಿ ಅಂತ ಕೇಳ್ಕೊಳ್ತೀನಿ. ಈ ವರ್ಷ ಇನ್ನೇನೇನು ಯೋಜನೆಗಳನ್ನು ಹಾಕೊಂಡು ನೆಕ್ಸ್ಟ್ ಯೋಜನೆಗಳು ಅಂತಂದರೆ ನೆಕ್ಸ್ಟ್ BBMPಗೆ ಒಂದು ಟ್ರೈ ಮಾಡಬೇಕು ಅಂತೇಳಿ ಎಲೆಕ್ಷನ್ಗೆ ಇದು ಮಾಡ್ತಾ ಇದ್ದೀವಿ. ಏನೋ ಭಗವಂತನ ಆಶೀರ್ವಾದ, ಜನಗಳ ಆಶೀರ್ವಾದ ಮಾಡಿದ್ರೆ ನೋಡೋಣ ಮುಂದೆ. ನೀವು ಕೂಡ ಆಕಾಂಕ್ಷಿಯಾಗಿದ್ದೀರಾ ಅಂತ? ಹೌದು ಸರ್, ಖಂಡಿತ. ಪಕ್ಷ ಅಂತ ಯಾವುದು ಡಿಸೈಡ್ ಮಾಡಿಲ್ಲ. ಯಾಕೆಂದರೆ ನನಗೆ ಇಲ್ಲಿ ಪಕ್ಷಕ್ಕಿಂತ ಹೆಚ್ಚಾಗಿ ಜನಗಳ ಅಭಿಪ್ರಾಯ ನನ್ನ ತುಂಬ ಒಳ್ಳೆಯ ಒಂದು ಅಭಿಪ್ರಾಯ ಇದೆ. ಅವ್ರು ಯಾವ ರೀತಿ ತೀರ್ಮಾನ ಮಾಡ್ತಾರೋ ಆ ಪಕ್ಷದಲ್ಲಿ ನಾನು ನಿಂತ್ಕೋತೀನಿ ಸರ್. ಹಿತೈಷಿಗಳಿಗೆ ಯಾವ ಥರ ಸಂದೇಶ ಏನಾದ್ರು? ನಮ್ಮ ಹಿತೈಷಿಗಳು ಅವರು ಯಾವತ್ತೂ ನನ್ನ ಹಿತೈಷಿಗಳೇ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ, ಅವ್ರಿಗೂ ಅವ್ರ ಮನೆಗೆ ಅವ್ರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಡಲಿ. ಸದಾ ನನ್ನ ಜೊತೆ ನನ್ನ ಪ್ರೀತಿ ವಿಶ್ವಾಸದಿಂದ ನನ್ನ ಜೊತೆ ಇರಲಿ. ಕಾರ್ಪೊರೇಟ್ ನಿಂತರೆ ನೀವು ಯಾವ ರೀತಿ ಯೋಜನೆಗಳೇನಿದೆ?
ಸರ್ ನನ್ನ ಯೋಜನೆಗಳು ಅಂತ ನಾನು ಹೇಳೋದಕ್ಕಿಂತ ಅದನ್ನು ಮಾಡಿ ತೋರಿಸ್ಬೇಕು ಅನ್ನೋದು ನನ್ನ ಒಂದು ಆಸೆ ಆಕಾಂಕ್ಷೆ ಇದೆ ಸರ್. ಹೆಸರು ಗೋಪಾಲ್ ಅಂತ, ಅಂಬೇಡ್ಕರ್ ಪ್ರೆಸಿಡೆಂಟ್. ನಾನು ನಾಗರಾಜರು ಆತ್ಮೀಯ, ತುಂಬಾ ಕ್ಲಾಸ್ಮೇಟ್ಗಳು. ಪ್ರಸಾದ್ ಅವ್ರ ಹೆಸರು. ಹಾಗಾಗಿ ಅವ್ರಿಗೆ ಇನ್ನೂ ಆರೋಗ್ಯ ಐಶ್ವರ್ಯ ಕೊಟ್ಟು ಜನಗಳ ಮುಂದೆ ಸದಾಕಾಲ ಇರ್ಲಿ ಅಂತ ಹಾರೈಸ್ತೀನಿ. ಸಂಘ ಅಧ್ಯಕ್ಷರು ನಮ್ಮ RR ಪ್ರಸಾದ್ ಅವರು ಇವತ್ತು ತುಂಬಾ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ರು. ಇವತ್ತು ಅವ್ರದ್ದು ಹುಟ್ಟಿದಬ್ಬ. ಹಾಗಾಗಿ ದೇವರು ಅವ್ರಿಗೆ ಸದಾಕಾಲ ಆಯಸ್ಸು ಕೊಟ್ಟು ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ದೊಡ್ಡ ದೊಡ್ಡ ಮಟ್ಟಕ್ಕೆ ಮಾಡ್ಲಿ ಅಂತ ಜನಗಳ ಹತ್ರ ಕೇಳ್ಬೋದು. ಸ್ಥಳೀಕ ಯುವ ಕಾಂಗ್ರೆಸ್ ಮುಖಂಡ. ಹೆಚ್ಚಾಗಿ ನಮ್ಮ ನಾಗಣ್ಣ ಅವರಿಗೆ ಬುದ್ಧ ಬಸವ ಡಾಕ್ಟರ್ BR ಅಂಬೇಡ್ಕರ್ ಆಶೀರ್ವಾದ ಸದಾವ್ರ ಮೇಲೆ ಇಲ್ಲಿ. BRI ಕಾಲೋನಿ ಹುಡುಗರ ಆಶೀರ್ವಾದ ಸದಾವ್ರ ಮೇಲೆ ಇಲ್ಲಿ. ನಾಗಣ್ಣ ಇನ್ನ ತುಂಬಾ ಆಯುಸ್ಸೆಲ್ಲ ದೇವರು ಆರೋಗ್ಯ ಕೊಟ್ಟು ತುಂಬಾ ಕಾಪಾಡಲಿ ಅಂತ ಅವ್ರ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಅವ್ನು ಐಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋದು. ನಾನು ಪ್ರಸಾದ್ ಅವರು ಒಂದು 25-26 ವರ್ಷದ ಸ್ನೇಹಿತರು. ಅವರು